ಅವರೆಲ್ಲ ಕೋಟಿ ಕೋಟಿ ದುಡ್ಡು ಕೊಟ್ಟು ವಿಲ್ಲಾ ಮನೆಗಳನ್ನ ಖರೀದಿ ಮಾಡಿದ್ರು. ಸ್ವಂತ ಸೂರಿನಲ್ಲಿ ವಾಸವಿದ್ರು. ಆದ್ರೆ ಬೆಂಗಳೂರಿನಲ್ಲಿ ಸುರಿತಾ ಇರುವಂತ ಮಳೆಯಿಂದಾಗಿ ಆ ಏರಿಯಾ ಜನರ ಬದುಕೆ ಅಧ್ವಾನ ಆಗಿ ಹೋಗಿದೆ. ಆದ್ರೆ ಇಲ್ಲಿ ಮಳೆಯಿಂದ ಸಮಸ್ಯೆ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕಾಲುವೆಯ ನೀರು ಹೋಗುವಂತೆ ಬಿಬಿಎಂಪಿ ಸರಿಯಾದಂತ ವ್ಯವಸ್ಥೆ ಮಾಡದೇ ಇರುವಂತದ್ದು ಇಂತಹ ದೊಡ್ಡ ಅವಾಂತರಕ್ಕೆ ಕಾರಣ ಆಗಿದೆ. ಹಾಗೆ ಮಲೆನಾಡು ಕರಾವಳಿಯಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದ್ದು ನದಿಗಳಿಗೆ ಜೀವ ಕಳೆ ಬಂದಿದೆ. ನಾರ್ತ್ವುಡ್ ವಿಲ್ಲಾ ನಿವಾಸಿಗಳು ಇದೀಗ ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು. ಮಂಡಿ ಮಟ್ಟಕ್ಕೆ ರಾಜಕಾಲುವೆಯ ನೀರು ಇಲ್ಲಿ ನಿಂತಿರ್ತಕ್ಕಂಥದ್ದು. ಸುವೇಜ್ ಬಿಟ್ಟು ಬಿಟ್ಟು ಅಲ್ಲಿ ಕಲೆಕ್ಟ್ ಆಗ್ತಾ ಇದೆ. ನಮಗೆ ಮನೆಗಳಲ್ಲಿ ಇರಕ್ ಆಗ್ತಾ ಇಲ್ಲ. ಯಾರು ಪ್ರೈವೇಟ್ ಲ್ಯಾಂಡ್ ಅದು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಮಳೆಗೆ ನೀರೆಲ್ಲ ಮನೆ ಒಳಗೆ ಬಂದಿದೆ. ಹೋಗಂಗಿಲ್ಲ, ಒಳಗಡೆ ಹೋಗಂಗಿಲ್ಲ. ಈ 4-5 ಮಂತ್ಸ್ ಹಿಂಗೆ ಇರುತ್ತೆ ನಮ್ಮ ಕತೆ. Emotionally we are all damaged already. So ಯಾರು who is the culprit? Where do we go to? ನೀ ಮಳೆ ಬಂದಾಗ ಯಾವ ರೀತಿ ಅವಾಂತರ ಆಗುತ್ತೆ ಅಂತ ಗೊತ್ತು. ಆದ್ರೂ ಕೂಡ ಬಿಬಿಎಂಪಿ ಎಚ್ಚೆತ್ಕೊಳ್ಳದೆ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯನ ತೋರಿಸಿರೋದು ಇಲ್ಲಿ ಬಟಾ ಬಯಲಾಗಿದೆ. ಬಂಧನ. ಪ್ರತಿಷ್ಠಿತ ವಿಲ್ಲಾಗಳಿಗೆ ಜಲ ದಿಗ್ಬಂಧನ. ಮನೆಯಿಂದ ಹೊರಬರಲು ಆಗ್ತಿಲ್ಲ. ರಾಜಕಾಲುವೆ ನೀರಿನ ವಾಸನೆ ತಡೆಯೋಕಾಗ್ತಿಲ್ಲ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಯಿಂದಾಗಿ ಅಧ್ವಾನ ಅವಾಂತರವೇ ಆಗಿದೆ. ಅದರಲ್ಲೂ ಪ್ರತಿಷ್ಠಿತ ಏರಿಯಾಗಳಲ್ಲಿ ಮಳೆರಾಯ ಜನರ ನಿದ್ದೆಗೆಡಿಸಿದ್ದಾನೆ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಹಾಗೂ ಕಾರುಗಳು ನೀರಿನಲ್ಲೇ ಲಾಕ್ ಆಗಿದ್ರೆ ಶ್ವಾನದ ಪರದಾಟ ಕರಳು ಹಿಂಡುವಂತಿದೆ. ವರುಣಾರ್ಭಟಕ್ಕೆ ಮುಳುಗಿದ ಪ್ರತಿಷ್ಠಿತ ವಿಲ್ಲಾಗಳು. ವಿಲ್ಲಾಗಳಿಗೆ ನುಗ್ಗಿದ ರಾಜಕಾಲುವೆಯ ಗಬ್ಬು ನೀರು. ಇದು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಯಲಹಂಕ. 22 ವಿಲ್ಲಾಗಳ ಜೊತೆಗೆ ನಾರ್ತ್ವುಡ್ ಅಪಾರ್ಟ್ಮೆಂಟ್ ಇರೋ ಜಾಗ. ಅಪಾರ್ಟ್ಮೆಂಟ್ ಮತ್ತು ವಿಲ್ಲಾದಲ್ಲಿ ಹಾಯಾಗಿದ್ದ ಜನರಿಗೆ ನಿನ್ನೆ ಸುರಿದ ಮಳೆ ಬರೆ ಎಳೆದಿದೆ. ಮನೆಯಿಂದ ಹೊರಗಿದ್ದವರು ಹೊರಗೆ ಇದ್ದಾರೆ. ಮನೆಯೊಳಗೆ ಇದ್ದವರು ಮನೆಯಲ್ಲೇ ಲಾಕ್ ಆಗಿದ್ದಾರೆ. ಏನು ಹೇಳಬೇಕು ಅಂತಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀರು ಸ್ವಲ್ಪ ಕಡಿಮೆ ಆದರೆ ನಮ್ಮ ಮನೆ ಒಳಗಡೆ ನಾವು ಹೋಗ್ಬೇಕು. ನಮ್ಮ ಅತ್ತೆ ಮಾಮ ನಮ್ಮ ಮನೆ ಒಳಗಡೆ ಇದ್ದಾರೆ. ಅವ್ನು ಕರ್ಕೊಂಬರ್ಬೇಕು ಆಚೆ ಅಂದರೆ ಸ್ವಲ್ಪ ನೀರಾದರೂ ಕಡಿಮೆ ಆಗಬೇಕಲ್ವ. ಪಂಪ್ ಆದ್ರೂ ಮಾಡಬೇಕಲ್ವ. ಯಾರು ಪಂಪ್ ಮಾಡೋಕ್ಕೆ ಯಾರು ಬಂದಿಲ್ಲ. ಗೋಳು ಇದಿಷ್ಟೇ ಅಲ್ಲ. ಮಳೆ ನೀರು ನಿಂತ ಪರಿಣಾಮ ಕುಡಿಯೋಕೆ ಹಾಗೂ ಸ್ನಾನ ಮಾಡೋಕೆ ನೀರಿಲ್ಲ ಅಂತ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ಮನೆಗಳ ತನಕ ಎಲ್ಲ ಮನೆ ತನಕನೂ ಬಂದಿದೆ. ಮನೆ ಒಳಗಡೆ ಬರೋದೊಂದು ಬಾಕಿ. ನಮ್ಮ ಮನೆ ಮೆಟಲ್ ತನಕ ಬಂದಿದೆ. ಅಲ್ಲಿ ಈಗ ಸಂಪ್ಗಳಲ್ಲೆಲ್ಲ ಹೋಗಿದೆ. ನೀರಿನ ಫ್ರೆಶ್ ವಾಟರ್ ಸಂಪಲ್ಲೆಲ್ಲ ಹೋಗಿದೆ. ನಮಗೆ ನೀರು ಕುಡಿಯೋಕ್ಕಿಲ್ಲ. ಆಮೇಲೆ ಇವಾಗೆಲ್ಲ ಬ್ಲಾಕ್ ಆಗೋಗಿದೆ. STP ನಮ್ದೆಲ್ಲ ಬ್ಲಾಕ್ ಆಗಿದೆ. ಸುವೇಜ್ ಎಲ್ಲ ಬ್ಲಾಕ್ ಆಗಿದೆ. ಮನೆಯಲ್ಲಿ ಬ್ರಷ್ ಮಾಡೋಕ್ಕೆ ಅಷ್ಟೇ ಎಷ್ಟು ಒಂದು ಮಗ್ ನೀರು ಉಪಯೋಗಿಸ್ತೀವಿ ಅಷ್ಟೇನೆ. ಇವಾಗ ಅಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ. ನಾವು ಏನೂ ಯೂಸ್ ಮಾಡೋಕ್ಕಾಗಲ್ಲ. ಹಂಗಿದೆ ಪರಿಸ್ಥಿತಿ. ರಾಜಕಾಲುವೆ ರಗಳೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿವಾಸಿಗಳಿಗೆ ನರಕ ಯಾತನೆ. ಹೀಗೆ ಸಮಸ್ಯೆಗಳ ಸರಮಾಲೆಯೇ ಇಲ್ಲಿನ ಜನರನ್ನ ಕಾಡ್ತಾ ಇದೆ. ಇಲ್ಲಿ ಮಳೆ ಬಂದಿದ್ದಕ್ಕೆ ಅವಾಂತರವಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆಯ ಸಮನ್ವಯ ಕೊರತೆಯಿಂದ ಸಮಸ್ಯೆ ಉದ್ಭವವಾಗಿದೆ. ಅರ್ಧಂಬರ್ಧ ಕಾಮಗಾರಿಯಾಗಿರೋ ರಾಜಕಾಲುವೆಯ ಡ್ರೈನೇಜ್ ನೀರು ವಿಲ್ಲಾ ಬಿಟ್ಟು ಮುಂದಕ್ಕೆ ಹರಿಯುತ್ತಿಲ್ಲ. ಪಕ್ಕದಲ್ಲಿರೋ ಪುಟ್ಟೇನಹಳ್ಳಿ ಕೆರೆಗೆ ನೀರು ಹರಿಯಲು ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿಲ್ಲ. ಹೀಗಾಗಿ ರಾಜಕಾಲುವೆ ನೀರು ಈ ವಿಲ್ಲಾಗಳಿಗೆ ನುಗ್ತಾ ಇದೆ. ಮಳೆಗೆ ನೀರೆಲ್ಲ ಮನೆ ಒಳಗೆ ಬಂದಿದೆ. ಈಗ ನಾವು ಹೊರಗೆ ಹೋಗಂಗಿಲ್ಲ, ಒಳಗಡೆ ಹೋಗಂಗಿಲ್ಲ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕಾಲು ಇಟ್ಕೊಳ್ಳೋದು ಒಂದೇ ಬಿಟ್ಟಿದ್ವಿ. ಅವ್ರು ಗಲೀಜ್ ನೀರು ಬರ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕರೆಕ್ಟ್, ಅದು ಒಪ್ತೀವಿ. ಬಟ್ ಈಗ ನಮ್ಮ ಮನೆ ಒಳಗೆ ನಾವು ಇರ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಫಸ್ಟ್ ನಾವೇನು ಮಾಡಬೇಕು? ನಮ್ಮದು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರು ಇಲ್ಲ. BBMP ಅವರು ಫಾರೆಸ್ಟ್ ಅಂತಾರೆ, ಫಾರೆಸ್ಟ್ ಅವರು BBMP ಅಂತಾರೆ. ಇಷ್ಟೆಲ್ಲ ಸಮಸ್ಯೆ ಆಗಿದ್ರು ಯಾರೊಬ್ಬರೂ ಇತ್ತ ತಲೆ ಹಾಕಿರಲಿಲ್ಲ. ಸಮಸ್ಯೆ ಬಗ್ಗೆ TV9 ವರದಿ ಪ್ರಸಾರ ಮಾಡಿದ್ದೇ ತಡ ಬಿಬಿಎಂಪಿ ಸಿಬ್ಬಂದಿ ಎಚ್ಚೆತ್ತು ಘಟನಾ ಸ್ಥಳಕ್ಕೆ ಆಗಮಿಸಿದ್ರು. ಮೋಟಾರ್ ಪೈಪ್ ಮೂಲಕ ನೀರು ಹೊರಹಾಕೋಕೆ ಮುಂದಾದ್ರು. ಆಗ ನಿವಾಸಿಗಳು ನೀರು ಹೊರಹಾಕಬೇಡಿ, ಮೊದಲಿದಕ್ಕೆ ಶಾಶ್ವತ ಪರಿಹಾರ ನೀಡಿ ಅಂತ ಗರಂ ಆದ್ರು. ಜಿಲ್ಲೆಯಲ್ಲೂ ಅಬ್ಬರಿಸಿ ಬೊಬ್ಬಿರಿದ ಮಳೆರಾಯ. ಕಳೆದ ಮಧ್ಯರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ.
ಜಿಲ್ಲೆಯಲ್ಲೂ ಭಾರಿ ಮಳೆಯಾಗ್ತಾ ಇದ್ದು ನೀರಿಲ್ಲದೆ ಒಣಗುತ್ತಿದ್ದ ಜಾಗವನ್ನ ಜಲರಾಶಿ ಆವರಿಸಿದೆ. ಚಿಕ್ಕಮಗಳೂರಿನಲ್ಲಿ ಮಳೆಯ ಗತವೈಭವ ಮರುಕಳಿಸಿದೆ. ಕಳಸ ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದ್ದು ಕಳಸೇಶ್ವರ ದೇಗುಲದ ಮೆಟ್ಟಿಲಿಂದ ನೀರು ದುಮ್ಮಿಕ್ಕುತ್ತಿದೆ. ಕುದುರೆ ಮುಖದಲ್ಲಿ ಆಗ್ತಿರೋ ಮಳೆ ಭದ್ರಾ ನದಿಗೆ ಜೀವ ಕಳೆ ತಂದಿದೆ. ಇದರ ನಡುವೆ ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಕಾಂಪೌಂಡ್ ಕುಸಿದು 5 ಬೈಕ್ 2 ಸೈಕಲ್ ಜಖಂಗೊಂಡಿವೆ. ಕಸ್ಕೆ ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಬಚಾವಾಗಿದ್ದಾರೆ. ಟೀಚರ್ಸ್ ಕಾಲೋನಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ ಅತ್ತ ಹುಣಸೆಹಳ್ಳಿ ಕೆರೆ ಭರ್ತಿಯಾಗಿದ್ದು ಕೋಡಿ ಬಿದ್ದಿದೆ. ಹರಿಯೋ ನೀರಲ್ಲಿ ಮೀನು ಹಿಡಿಯಲು ಪೈಪೋಟಿ ನಡೆದಿತ್ತು. ಶಿವಮೊಗ್ಗದ ಗುಡ್ಡೇಕಲ್ನಲ್ಲಿ ಸಮುದಾಯ ಭವನಕ್ಕೆ ನೀರು ನುಗ್ಗಿತ್ತು. ಮದುವೆಗೆ ಬಂದವರು ನೀರಿನಲ್ಲಿ ನಿಂತುಕೊಂಡೇ ಉಪಹಾರ ಸೇವಿಸಿದ್ರು. ಜೀವನದಿ ಕಾವೇರಿ ಕೊಡಗಿನಲ್ಲೇ ಬತ್ತಿ ಹೋಗಿತ್ತು. ಆದ್ರೆ ಅದೇ ಕಾವೇರಿ ನದಿಗೆ ಜೀವ ಕಳೆ ಬಂದಿದೆ. ಕುಶಾಲನಗರ ಬಳಿ ಕಾವೇರಿ ಒಡಲು ನಿಧಾನವಾಗಿ ತುಂಬುತ್ತಿದೆ. ತುಮಕೂರಿನಲ್ಲೂ ಮಳೆ ಅವಾಂತರವನ್ನೇ ಸೃಷ್ಟಿಸಿತ್ತು. ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು. ಅರೆಬರೆ ರಸ್ತೆ ಕಾಮಗಾರಿಯಿಂದಾಗಿ ವಾಹನವೊಂದು ಪಲ್ಟಿಯಾಗಿತ್ತು. ಅತ್ತ ರಾಮನಗರದಲ್ಲೂ ಬೆಳಗ್ಗೆಯಿಂದಲೂ ಜೋರು ಮಳೆ ಸುರಿಯುತ್ತಿದೆ.